ಮುದ್ದೇವಾಳ ಪಟ್ಟಣ ಒಳಚಂಡಿ ಕಾಮಗಾರಿ ಚಾಲುವಾಗಿ 5 ವರ್ಷ ಆಯ್ತು. 5 ವರ್ಷ ಆದರೂ ಇನ್ನೂ ಪೂರ್ಣ ಆಗಿಲ್ಲ. ನಾವು ಅಧಿಕಾರಿಗಳು ಬಂದು ತಿಳಿದ್ರೆ ಮುಖ್ಯಾಧಿಕಾರಿಗಳು ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದ್ರಾಗ ಸ್ಪೆಷಲಿ ಇದು ಒಂದು ನಮ್ಮ ಮೈಬೂಬ್ ರೋಡ್ ಅದ್ರಿ, ಇಲ್ಲಿ ಅಂಕೂರು ಸ್ವಲ್ಪ ಮಳೆ ಬಂದ್ರೆ ಅಡ್ಡಾಡೋಕ್ಕಾಗಂಗಿಲ್ಲ. ಇಂಥ ಪರಿಸ್ಥಿತಿ ನಮ್ದು ಐತಿ. ಬಂದು ಅವ್ರಿಗೆ ಹೇಳಿದ್ರೆ ಚೀಫ್ ಆಫೀಸರ್ ನಮ್ಮನ್ನು ಒಟ್ಟು ರೆಸ್ಪಾನ್ಸೇ ಮಾಡ್ತಾಯಿಲ್ಲ ಅವರು. ಅವರಿಗೆ ಏನನ್ನ ನಾವು ಡೆವಲಪ್ಮೆಂಟ್ ಆಗ್ತಾರೆ ಗರ್ಸ್ ಗಿರ್ಸ್ ಹೊಡಿಸ್ಬೇಕಂದ್ರೆ ಅದನ್ನು ಬೇಡ ಅಂತಾರೆ. ಮತ್ತು ಅವ್ರು ತಾವು ಕಾರ್ ತೊಗೊಂಡು ಅಡ್ಡಾಡ್ತಾರೆ. ತಿಂಗಳ ಕಮ್ ಸಿ ಕಮ್ 35,000 ರಿಂದ 40,000 ರೂಪಾಯಿ ಕೊಟ್ಟು ಕಾರ್ನಾಗ ಅಡ್ಡಾಡ್ತಾರೆ ಅವರು. ಅದಕ್ಕಂದ್ರೆ ರೊಕ್ಕ ಬರುತ್ತೆ. ನಾವು ಏನು ಡೆವಲಪ್ಮೆಂಟಿಗೆ ಕೆಲಸ ಕೇಳಿದ್ವು ಅಂದ್ರೆ ರೊಕ್ಕ ಬರೋಂಗಿಲ್ಲ ಅಂತ ಹೇಳ್ತಾರೆ. ಇವತ್ತು ಬೆಳಗ್ಗೆ ನಾವು ಹೋಗಿ ಸ್ಟ್ರೈಕಿಗೆ ಕುಂದಿರ್ತೀವಿ ಅಂತ ಹೇಳಿ ಕೇಳಿದ್ರೆ ಅವ್ರೇನಂತಾರಂದ್ರೆ, ನೀವು ಎದಕ್ಕೆ ಕುಂದ್ರಿ ಸ್ಟ್ರೈಕಿಗೆ? ಈಗ ನಮ್ಮ ಪಾರ್ಕಿಂಗ್ ಐತಿ, ಕಾರ್ ಪಾರ್ಕಿಂಗ್ ಐತಿ ನಮ್ಮದು, ನೀವು ಕುಂದ್ರಬೇಡ್ರಿ. ನೀವು ಕುಂದ್ರಾಗಿತ್ತ ನಿಮ್ಮ ಮಗಳು ಸ್ವಚ್ಛ ಮಾಡಿ ಕೊಡ್ತೀವಿ, ಅಲ್ಲಿ ನೀವು 1 ವರ್ಷ ಗಟ್ಟಲೆ ಮಟ್ಟ ಕುಂದಿರಿ ನೀವು. ಈಗ ನೋಡಿರಿ ಹೆಂಗೈತೆ ಅಂದ್ರೆ, ಒಂದು ಜನಪ್ರತಿನಿಧಿಗಳಿಗೇ ಇಲ್ಲಿ ಬೆಲೆ ಇಲ್ಲ. ಇನ್ನು ಜನಸಾಮಾನ್ಯರ ಗತಿ ಏನೈತಿ ಇಲ್ಲಿ. ರಮೇಶ್ ಮಾಡ್ಬಾಳ್ ಅವ್ರಿಗೆ ಹೇಳಿ 15 ದಿನ ಆಯ್ತು ನಾನು ಲೈಟಿಂದು, ಇನ್ನೂ ತನಾದರೂ ಲೈಟ್ ಹಾಕಾಕತ್ತಿಲ್ಲ ಅವರು. ಆ ಸೆಕ್ಷನ್ಗೆ ಯಾವ ಸೆಕ್ಷನ್ ಅದಾವಲ್ಲ ಅವ್ರಿಗೆ ಫೋನ್ ಹಚ್ಚಿದ್ರೆ ಕಸದ ಕೇಳಿದ್ರೆ ಕಸದ ನಮ್ಮ ಸ್ಪೆಷಲಿ ನಮ್ಮ ಮೈಬೂಬ್ ನಗರಕ್ಕಂತೂ 15 ರಿಂದ 20 ದಿನ ಆಯ್ತು, ಬಟ್ಟೆ ಬಂದೇ ಇಲ್ಲ. ಹೇಳಿದ್ರೆ ಬರೀ ಇವತ್ತು ಕಳಿಸ್ತೀವಿ ನಾಳೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಮತ್ತು ಇವ್ರೇನ ಈಗ ಮೇಲಾಧಿಕಾರಿಗಳು ಬರಲಿ ಮಟ್ಟ ನಾವು ಅಂಕರು ಇದು ಪ್ರತಿಭಟನೆ ನಾವು ಮಾಡೋರೆ. ಈಗ ಆಫೀಸರ್ ಬಂದು ವಿಚಾರಿಸಿದಾರೆ, ಇನ್ನೂ ಬಂದಿಲ್ಲ ರೀ. ಅವ್ರು ಏನಂತಾರಂದ್ರೆ, ಅವ್ರು ಕುಂದ್ರಲ್ ತಗೋ ಹಂಗೆ ಕುಂದಿರ್ತಾರ ಅಂತ ಹೇಳ್ತಾರಂತೆ. ಅದು ನಮಗೂ ಕೆಲಸ ಇಲ್ಲ, ಮತ್ತು ಇದೇ ಒಂದು ಕೆಲಸ ಐತಿ ಈಗ ನಮಗೆ. ಮತ್ತು ಜನರ ಸಂಬಂಧ ನಾವಂಕರು ಜನರ ಸಂಬಂಧಕ್ಕೂ ನಾವು ಮಾಡಬೇಕಲ್ಲ. ನಮ್ಮ ಅವ್ರು ಆರ್ಸ್ ಕಳಿಸ್ಯಾರಂದಿಂದ ಅವ್ರ ಕೆಲಸ ನಾವು ಮಾಡಲೇಬೇಕಲ್ಲ. ಅದ್ರ ಸಂಬಂಧ ಅವ್ರು 7 ಜನ ಬರೋಂಗಿಲ್ಲ ನೋಡ್ತೀವಿ, ನಾವು ಇಲ್ಲೇ ಕುಂದಿರ್ತೀವಿ.